Hello everyone, welcome to a session on capital of a company, that is unit 2 of company law and administration for BCom first semester. Dear students, during the last session we were discussed about the meaning of debentures, definitions of debentures and features of debentures, and in continuation to that session now I am going to discuss about advantages, disadvantages and types of debentures during this session. Then what are the advantages of debentures? ಸಾಲ ಪತ್ರದ ಅನುಕೂಲಗಳು ಯಾವುವು ಅನ್ನೋದನ್ನು ನೋಡೋದಾದ್ರೆ, the first one is it enables a company to raise funds for a specific period. ಒಂದು ನಿರ್ದಿಷ್ಟ ಅವಧಿಗೆ ಅಗತ್ಯವಿರುವ ಬಂಡವಾಳವನ್ನು ಸಂಗ್ರಹಣೆ ಮಾಡಲು ಈ ಡಿಬೆಂಚರ್ ಅನ್ನುವಂತಹ ಒಂದು ಸಾಧನ ಬಹಳಷ್ಟು ಮಹತ್ವದ್ದು ಅಂತ ಹೇಳಬಹುದು. Then no dilution of control as debenture holders don't possess voting rights. ಸಾಲಪತ್ರಧಾರಕರು ಯಾವುದೇ ರೀತಿಯಾಗಿರುವಂತಹ ಮತ ಚಲಾವಣೆ ಮಾಡುವ ಹಕ್ಕನ್ನು ಹೊಂದಿರುವುದಿಲ್ಲ. ಆ ಕಾರಣದಿಂದಾಗಿ ಕಂಪನಿಯ ನಿರ್ವಹಣೆ ಮತ್ತು ನಿಯಂತ್ರಣದಲ್ಲಿ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಮಾಡಲು ಸಾಧ್ಯವಿಲ್ಲ. Then next advantage here is debenture enables the company to trade on equity. It can pay dividend on equity shareholders at a rate higher than overall rate of return or return on investment. Practically ಡಿಬೆಂಚರ್ ಹೋಲ್ಡರ್ಸ್ಗಳಿಗೆ ನಾವು ಏನು ಒಂದು ರೇಟ್ ಆಫ್ ಇಂಟ್ರೆಸ್ಟನ್ನು ಕೊಡ್ತೀವಿ, ಅದು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗಳಿಗೆ ಕೊಡುವ ಲಾಭಾಂಶಕ್ಕಿಂತ ಕಡಿಮೆ ದರದಲ್ಲಾಗಿರುತ್ತೆ. ಹೀಗಾಗಿ ನಮಗೆ ಈ ಒಂದು ಟ್ರೇಡ್ ಆನ್ ಈಕ್ವಿಟಿ ಬೆನಿಫಿಟನ್ನು ಪಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ಬೋದು. ದೆನ್ ಡಿಬೆಂಚರ್ ಹೋಲ್ಡರ್ಸ್ ಎಂಟೈಟಲ್ ಟು ಅ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್. ಯಾವಾಗಲೂ ಈ ಸಾಲಪತ್ರಧಾರಕರು ಅಥವಾ ಸಾಲಪತ್ರಧಾರಕರಿಗೆ ನಿರ್ದಿಷ್ಟವಾಗಿರುವಂತಹ ದರದಲ್ಲಿನೇ ಬಡ್ಡಿ ಕೊಡ್ತಾ ಇರೋದ್ರಿಂದ ಇದು ಕೂಡ ಒಂದು ಅನುಕೂಲಕರವಾಗಿರುವಂಥದ್ದು ಅಂತ ಹೇಳ್ಬೋದು. ದೇ ಎಂಜಾಯ್ ಪ್ರಯಾರಿಟಿ ಓವರ್ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ವಿತ್ ರೆಸ್ಪೆಕ್ಟ್ ಟು ಡೆಟ್ ರಿಪೇಮೆಂಟ್. ಸೊ ಸಾಲ ಮರುಪಾವತಿ ಮಾಡುವಂಥ ಸಂದರ್ಭದಲ್ಲಿ ಇತರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗಳಿಗಿಂತ ಮುಂಚೆನೆ ಅಂದರೆ ಮೊದಲ ಆದ್ಯತೆಯಾಗಿ ಇವರಿಗೆ ನಾವು ಮರುಪಾವತಿ ಮಾಡಬಹುದಾಗಿದೆ. ಇಟ್ ಈಸ್ ಸೂಟೇಬಲ್ ಫಾರ್ ಕನ್ಸರ್ವೇಟಿವ್ ಇನ್ವೆಸ್ಟರ್ಸ್ who seek a steady return on investment with little or no risk. ಈ ಸಾಲಪತ್ರ ಅನ್ನುವಂಥ ಒಂದು ಸಾಧನ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಹೂಡಿಕೆ ಮಾಡ್ತಕ್ಕಂತಹ ಹೂಡಿಕೆದಾರರಿಗೆ ಬಹಳಷ್ಟು ಅನುಕೂಲಕರವಾಗಿರುವಂಥದ್ದು. ಯಾಕೆಂದರೆ ಇಲ್ಲಿ ನಿರ್ದಿಷ್ಟವಾಗಿರುವಂತಹ ಬಡ್ಡಿ ಬರುತ್ತದೆ, ಅಂದರೆ ರಿಟರ್ನ್ ಸಿಗ್ತಿರ್ತದೆ. ಹೀಗಾಗಿ ಅವರಿಗೆ ಭದ್ರತೆ ಇರ್ತದೆ ಅಂತ ಹೇಳ್ಬೋದು. ಇಂಟರೆಸ್ಟ್ ಆನ್ ಡಿಬೆಂಚರ್ಸ್ ಈಸ್ ಟ್ರೀಟೆಡ್ ಆಸ್ ಎಕ್ಸ್ಪೆನ್ಸ್ ಆ್ಯಂಡ್ ಇಟ್ ಈಸ್ ಟ್ಯಾಕ್ಸ್ ಡಿಡಕ್ಟಿಬಲ್. ಸೊ ಕಂಪನಿಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಬೆನಿಫಿಟ್ ಏನು ಅಂತಂದರೆ, ಸಾಲಪತ್ರಧಾರಕರಿಗೆ ನೀಡ್ತಕ್ಕಂತಹ ಬಡ್ಡಿಯನ್ನು ಸಬ್ಸ್ಟ್ರಾಕ್ಷನ್ ಮಾಡಿದ ಮೇಲೇ ನಾವು ಬರುವಂತಹ ಟ್ಯಾಕ್ಸ್ಗೆ ಪ್ರಾಫಿಟ್ ಮೇಲೆ ಟ್ಯಾಕ್ಸನ್ನು ಪೇ ಮಾಡಬೇಕಾಗಿರೋದ್ರಿಂದ ಇದರಿಂದ ನಮಗೆ ಟ್ಯಾಕ್ಸ್ ಲಯಬಿಲಿಟಿ ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು. ಕಂಪನಿ ಕ್ಯಾನ್ ಅಡ್ಜಸ್ಟ್ ಇಟ್ಸ್ ಗೇರಿಂಗ್ ಇನ್ ಅಕಾರ್ಡೆನ್ಸ್ ವಿತ್ ಟು ಇಟ್ಸ್ ಫೈನಾನ್ಷಿಯಲ್ ಪ್ಲಾನ್. ಸೊ ಹಣಕಾಸಿನ ಯೋಜನೆಗೆ ಅನುಗುಣವಾಗಿ ಕಂಪನಿಯು ಸಾಲಪತ್ರಧಾರಕಗಳ ಮೂಲಕ ಹಣವನ್ನು ಸಂಗ್ರಹಣೆ ಮಾಡಿ ಕ್ಯಾಪಿಟಲ್ ಗೇರಿಂಗ್ ಮಾಡ್ಕೊಳ್ಳೋಕೆ ಅನುಕೂಲ ಆಗ್ತದೆ ಅಂತ ಹೇಳ್ಕೊಳ್ಬೋದು. ಅಂದರೆ ಷೇರುಗಳಿಗೆ ಯಾವ ಪ್ರಮಾಣದಲ್ಲಿ ಈ ಡಿಬೆಂಚರ್ಗಳು ಇರಬೇಕು ಅನ್ನುವಂತಹ ಒಂದು ಪ್ರಮಾಣವನ್ನು ನಿರ್ಧರಿಸೋಕೆ ಇದು ಅನುಕೂಲ ಆಗ್ತದೆ ಅಂತ ಹೇಳ್ಕೊಳ್ಬೋದು. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಮಹತ್ವವಾದಂತಹ ಅನುಕೂಲಗಳನ್ನು ನಾವು ಈ ಒಂದು ಸಾಲಪತ್ರಗಳಲ್ಲಿ ಕಾಣ್ತಾ ಇದ್ದೀವಿ. ಹಾಗಾದರೆ ಈ ಡಿಬೆಂಚರ್ಸ್ಗಳಿಂದ ಆಗುವ ಅನಾನುಕೂಲಗಳು ಏನು ಅನ್ನೋದು ನೋಡಿದರೆ ಪಟ್ಟಿ ಬಹಳ ಸಣ್ಣದಿದೆ. ಫಸ್ಟ್ ಆಫ್ ಆಲ್, ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಈಸ್ ಮ್ಯಾಂಡೇಟರಿ ಆ್ಯಂಡ್ when company is making low profits, no payment of interest can even lead to bankruptcy for the firm. So there is non-payment of interest can even lead to bankruptcy for the firm. ಆಕ್ಚುಲಿ ಏನಾಗ್ತದೆ, ಇಲ್ಲಿ ಸಾಲಪತ್ರಧಾರಕರಿಗೆ ಕಡ್ಡಾಯವಾಗಿ ನಾವು ನಿರ್ದಿಷ್ಟವಾದಂತಹ ಬಡ್ಡಿ ದರದಲ್ಲಿ ಬಡ್ಡಿಯನ್ನು ಕೊಡಬೇಕಾಗಿರೋದ್ರಿಂದ ಕಂಪನಿಯು ಯಾವುದೋ ಒಂದು ವರ್ಷ ಲಾಭ ಮಾಡಿಕೊಳ್ಳಲಿಲ್ಲ ಅಂದರೂ ಕೂಡ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಆ ಬಡ್ಡಿಯನ್ನು ಆ ಸಾಲಪತ್ರಧಾರಕರಿಗೆ ನೀಡಬೇಕಾಗಿ ಬರ್ತದೆ. ಕೆಲವೊಂದು ಸಂದರ್ಭದಲ್ಲಿ ಕಂಪನಿಯು ದಿವಾಳಿ ಹೊಂದಿದ್ರೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಬಡ್ಡಿಯನ್ನು ಮಾತ್ರ ಸಾಲಪತ್ರಧಾರಕರಿಗೆ ನೀಡಬೇಕಾಗಿರ್ತಕ್ಕಂಥದ್ದು ಇರ್ತದೆ. ಹೀಗಾಗಿ ಇದೊಂದು ಅನಾನುಕೂಲ ಅಂತ ಹೇಳ್ಬೋದು. ಸಿನ್ಸ್ ಆನ್ ಮ್ಯಾಚುರಿಟಿ ದೇ ಹ್ಯಾವ್ ಟು ಬಿ ರಿಪೇಡ್, company needs to plan properly and keep funds for same. If company has not maintained enough funds, it is a recipe for a disaster. Actually
ಈ ಒಂದು ಸಾಲಪತ್ರಧಾರಕಗಳಿಗೆ ಸಂಬಂಧಪಡುವ ಹಾಗೆ ಹಣ ಮರುಪಾವತಿ ಮಾಡುವಂತಹ ಒಂದು ಅವಧಿಗೆ ತಕ್ಕ ಹಾಗೆ ಪ್ರತಿ ವರ್ಷ ನಾವು ಒಂದಿಷ್ಟು ಅಮೌಂಟನ್ನು ದಟ್ ಡಿಬೆಂಚರ್ ರಿಡಂಪ್ಷನ್ ಸಲುವಾಗಿಯೇ ಹಣವನ್ನು ತೆಗೆದಿಡಬೇಕಾಗಿರ್ತದೆ. ಒಂದು ವೇಳೆ ನಾವು ಸರಿಯಾಗಿ ಪ್ಲ್ಯಾನ್ ಮಾಡಲಿಲ್ಲ ಅಂತಂದರೆ ಆ ಪ್ಲ್ಯಾನ್ ಪ್ರಕಾರ ನಾವೇನಾದರೂ ಈ ಸಾಲಪತ್ರಧಾರಕರಿಗೆ ಹಣವನ್ನು ಮೀಸಲಾಗಿಡಲಿಲ್ಲ ಅಂತಂದರೆ ಅಂಥ ಸಂದರ್ಭದಲ್ಲಿ ನಾವೇ ಸ್ವತಃ ಕಂಪನಿಯ ಅನಾಹುತಕ್ಕೆ ಅಥವಾ ಕಂಪನಿಯು ದುರ್ಲಭವನ್ನು ಸ್ವಾಗತಿಸಿದಂತಾಗುತ್ತದೆ ಅಂತ ಹೇಳ್ಬೋದು. ಡಿಬೆಂಚರ್ಸ್ ಆರ್ ಬಾಟ್ ಬೈ ಲಾರ್ಜ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ and hence at times it may prove to be costly and difficult source of finance for the company. ಈ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳು ವಿಶೇಷವಾಗಿ ಸಾಲಪತ್ರಗಳಲ್ಲಿ ಹೂಡಿಕೆ ಮಾಡ್ತಿರ್ತಾರೆ. ಹೆಚ್ಚಿನ ದರದಲ್ಲಿ ನಾವು ಈ ಒಂದು ಸಾಲಪತ್ರಗಳಿಗೆ ಬಡ್ಡಿ ನೀಡುವಂತಹ ಅಗತ್ಯತೆ ಬರುವಂತಹ ಸಂದರ್ಭಗಳು ಬಹಳಷ್ಟು ಇರ್ತವೆ. ಹೀಗಾಗಿ ಕಂಪನಿಗೆ ಈ ರೀತಿಯಾಗಿರ್ತಕ್ಕಂಥ ಫೈನಾನ್ಸ್ ಮಾಡ್ಕೊಳ್ಳುವಂತಹದ್ದು ತುಂಬ ವೆಚ್ಚದಾಯಕ ಆಗಬಹುದು, ಬಹಳಷ್ಟು ಕಠಿಣವಾಗಬಹುದು ಅನ್ನೋದನ್ನು ನಾವು ಗಮನಿಸಬಹುದು. ಹಾಗಾದರೆ ಈ ಡಿಬೆಂಚರ್ಗಳಲ್ಲಿ ಯಾವ ಥರದ ವಿಧಗಳಿವೆ ಅನ್ನೋದನ್ನು ಒಂದು ಸಲ ನೋಡೋಣ. ಸೊ ಡಿಬೆಂಚರ್ಸ್ಗಳನ್ನ ಮುಖ್ಯವಾಗಿ 8 ವಿಭಾಗಗಳಲ್ಲಿ ನಾವು ನೋಡ್ತಾ ಇದ್ದೀವಿ. 4 ಮಹತ್ವದಾಗಿರ್ತಕ್ಕಂತಹ ಅಂಶಗಳನ್ನ ಇಟ್ಕೊಂಡು ಅಥವಾ ಆಧಾರಗಳನ್ನ ಇಟ್ಕೊಂಡು ನಾವು ಇವುಗಳನ್ನ ವರ್ಗೀಕರಣ ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್, ಆನ್ ದ ಬೇಸಿಸ್ ಆಫ್ ಸೆಕ್ಯೂರಿಟಿ, the debentures are classified as secured and unsecured. And on the basis of transfer, these are classified as registered and bearer. On the basis of repayment, these are classified as redeemable and irredeemable. And on the basis of conversion, these are classified as convertible and non-convertible. And the debentures may also be classified on the basis of priority or claim as first debentures and second debentures. So dear students, first of all, let me discuss about the types of debentures on the basis of security. ಸೆಕ್ಯೂರಿಟಿನ ಆಧಾರ ಇಟ್ಕೊಂಡು ನಾವು ಈ ಡಿಬೆಂಚರ್ಗಳನ್ನ 2 ವಿಧಗಳಲ್ಲಿ ನೋಡಬಹುದು. ಒಂದು ಸೆಕ್ಯೂರ್ಡ್ ಡಿಬೆಂಚರ್ಸ್ ಅಂತೇಳಿ, ಮತ್ತೊಂದು ಅನ್ಸೆಕ್ಯೂರ್ಡ್ ಡಿಬೆಂಚರ್ಸ್ ಅಂತೇಳಿ. ದೆನ್ ವಾಟ್ ಈಸ್ ದಿಸ್ ಸೆಕ್ಯೂರ್ಡ್ ಡಿಬೆಂಚರ್ಸ್? These instruments are secured by a charge on the fixed assets of the issuer company. So, if the issuer fails on payment of either the principal or interest amount, his asset can be sold to repay the liability to the investors. ಈ ಸೆಕ್ಯೂರ್ಡ್ ಡಿಬೆಂಚರ್ಸ್ಗಳು ಏನಾಗಿರ್ತದೆ ಅಂತಂದರೆ, ಸಾಲಪತ್ರಗಳನ್ನು ಈ ಸ್ಥಿರಾಸ್ತಿಯನ್ನು ಅಡವಿಟ್ಟುಕೊಂಡು ಪಡೆದುಕೊಳ್ಳಲಾಗಿರ್ತದೆ. ಹೀಗಾಗಿ ಒಂದು ವೇಳೆ ಕಂಪನಿಯು ಸರಿಯಾದ ಸಮಯಕ್ಕೆ ಬಡ್ಡಿ ಅಥವಾ ಅಸಲನ್ನು ಮರುಪಾವತಿ ಮಾಡಲಿಲ್ಲ ಅಂತಂದರೆ ಅಂಥ ಸಂದರ್ಭದಲ್ಲಿ ಏನು ಯಾವ ಒಂದು ಸ್ಥಿರಾಸ್ತಿಯನ್ನು ಅಡವಿಡಲಾಗಿರ್ತದೋ ಅದನ್ನೇ ರಿಯಲೈಸ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರ್ತದೆ. ಆದರೆ ಅನ್ಸೆಕ್ಯೂರ್ಡ್ ಡಿಬೆಂಚರ್ಸ್ ಇದರ ವಿರುದ್ಧವಾಗಿರುವಂಥದ್ದು. ಅಂದರೆ ಇಂತಹ ಡಿಬೆಂಚರ್ಸ್ಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸ್ಥಿರಾಸ್ತಿಗಳ ಸೆಕ್ಯೂರಿಟಿ ಇರುವುದಿಲ್ಲ. ಸೊ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಫಾಲ್ಟ್ಸ್ ಆದರೆ, ಅಂದರೆ ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಆಗಿರ್ಬೋದು ಅಥವಾ ಪ್ರಿನ್ಸಿಪಲ್ ಆಗಿರ್ಬೋದು, ಅಂಥ ಸಂದರ್ಭದಲ್ಲಿ ಈ ಇನ್ವೆಸ್ಟರ್ಗಳಿಗೆ ರಿಸ್ಕ್ ಇರ್ತದೆ ಅಂತ ಹೇಳ್ಬೋದು. ದೆನ್ ಇನ್ನೊಂದು ಮಹತ್ವದಾಗಿರ್ತಕ್ಕಂಥ ಕ್ಲಾಸಿಫಿಕೇಶನ್ ನಾವು ನೋಡ್ತಾ ಇದ್ದೀವಿ. ಇಸ್ ಆನ್ ದ ಬೇಸಿಸ್ ಆಫ್ ನೆಗೋಷಿಯಬಿಲಿಟಿ ಅಂತ ಹೇಳಿ. ನೆಗೋಷಿಯಬಿಲಿಟಿ ಆಧಾರದ ಮೇಲೆ 2 ರೀತಿಯಾಗಿರ್ತಕ್ಕಂತಹ ಇಲ್ಲಿ ನೋಡ್ಬೋದು, ಅಂದರೆ ಟ್ರಾನ್ಸ್ಫರಬಿಲಿಟಿ ಅಂತ ಹೇಳ್ಬೋದು. ಒನ್ ಇಸ್ ರಿಜಿಸ್ಟರ್ಡ್ ಡಿಬೆಂಚರ್ಸ್, ಮತ್ತೊಂದು ಬಿಯರರ್ ಡಿಬೆಂಚರ್ಸ್ ಅಂತೇಳಿ. ದೆನ್ ರಿಜಿಸ್ಟರ್ಡ್ ಡಿಬೆಂಚರ್ಸ್ ಅಂದರೆ ಏನು ಅನ್ನೋದು ನೋಡೋದಾದ್ರೆ ನೋಂದಾಯಿತ ಸಾಲಪತ್ರಗಳು ಅಂತ ಹೇಳ್ತೀವಿ. ಡಿಬೆಂಚರ್ಸ್ ದ್ಯಾಟ್ ಆರ್ ರಿಜಿಸ್ಟರ್ಡ್ ವಿತ್ ದ ಕಂಪನಿ, ಯಾವ ಸಾಲಪತ್ರಗಳು ಕಂಪನಿಯಲ್ಲಿ ನೋಂದಣಿ ಆಗಿರ್ತವೋ ಅಂಥವುಗಳನ್ನು ರಿಜಿಸ್ಟರ್ಡ್ ಡಿಬೆಂಚರ್ಸ್ ಅಂತ ಕರಿಬಹುದು. ಅಮೌಂಟ್ ಆಫ್ ಸಚ್ ಡಿಬೆಂಚರ್ಸ್ ಈಸ್ ಪೇಬಲ್ ಓನ್ಲಿ ಟು ದೋಸ್ ಡಿಬೆಂಚರ್ ಹೋಲ್ಡರ್ಸ್ ಹೂಸ್ ನೇಮ್ ಅಪಿಯರ್ಸ್ ಇನ್ ದ ರಿಜಿಸ್ಟರ್ ಆಫ್ ದ ಕಂಪನಿ. ಕಂಪನಿಯಲ್ಲಿ ರಿಜಿಸ್ಟರ್ನೊಳಗೆ ಯಾರ ಹೆಸರುಗಳನ್ನು ನಮೂದು ಮಾಡಲಾಗಿರ್ತದೋ ಅಂಥವರಿಗೆ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ಡಿಬೆಂಚರ್ಸ್ಗಳನ್ನ ಇಶ್ಯೂ ಮಾಡಲಾಗಿರ್ತದೆ. ದೆನ್ ಬಿಯರರ್ ಡಿಬೆಂಚರ್ಸ್ ಅಂದರೆ ಇವುಗಳನ್ನ ನಾವು ಮತ್ತೊಂದು ಕಡೆ ನೇಕೆಡ್ ಡಿಬೆಂಚರ್ಸ್ ಅಂತೇಳಿ ಕೂಡ ಕರಿಬಹುದು. ಡಿಬೆಂಚರ್ಸ್ ವಿಚ್ ಆರ್ ನಾಟ್ ರಿಕಾರ್ಡೆಡ್ ಇನ್ ಎ ರಿಜಿಸ್ಟರ್ ಆಫ್ ದ ಕಂಪನಿ, ಕಂಪನಿ ರಿಜಿಸ್ಟರ್ದೊಳಗೆ ಈ ಡಿಬೆಂಚರ್ಗಳನ್ನು ನಮೂದು ಮಾಡಿರೋಲ್ಲ. ಸಚ್ ಡಿಬೆಂಚರ್ಸ್ ಆರ್ ಟ್ರಾನ್ಸ್ಫರೇಬಲ್ ಮೇರ್ಲಿ ಬೈ ಡೆಲಿವರಿ. ಜಸ್ಟ್ ಯಾರ ಕೈಯಲ್ಲಿ ಆ ಒಂದು ಡಿಬೆಂಚರ್ ಸರ್ಟಿಫಿಕೇಟ್ ಇರ್ತದೋ ಅವರು ಅದನ್ನು ಪಡ್ಕೊಳ್ಬಹುದಾಗಿರ್ತದೆ, ಅವರೇ ಅದರ ಡಿಬೆಂಚರ್ ಹೋಲ್ಡರ್ಸ್ಗಳಾಗಿರ್ತಾರೆ. ಹೋಲ್ಡರ್ ಆಫ್ ದೀಸ್ ಡಿಬೆಂಚರ್ಸ್ ಇಸ್ ಎಂಟೈಟಲ್ ಟು ಗೆಟ್ ದ ಇಂಟ್ರೆಸ್ಟ್. ಸೊ ಅವ್ರಿಗೂ ಕೂಡ ಡಿಬೆಂಚರ್ ಇಂಟ್ರೆಸ್ಟ್ ಸಿಗ್ತದೆ ಅಂತ ಹೇಳ್ಕೊಳ್ಬಹುದು. ದೆನ್ ಆನ್ ದ ಬೇಸಿಸ್ ಆಫ್ ರಿಡಂಪ್ಷನ್ ಅಂದರೆ ಡಿಬೆಂಚರ್ನ ಮರುಪಾವತಿಯ ಆಧಾರದ ಮೇಲೆ ಇಲ್ಲಿ ರಿಡಿಮೇಬಲ್ ಮತ್ತು ಇರಿಡಿಮೇಬಲ್ ಆರ್ ನಾನ್ ರಿಡಿಮೇಬಲ್ ಡಿಬೆಂಚರ್ಸ್ ಅಂತ 2 ಥರ ನೋಡ್ತೀವಿ. ಹಾಗಾದರೆ ರಿಡಿಮೇಬಲ್ ಡಿಬೆಂಚರ್ಸ್ ಅಂದರೆ ದ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಫಾರ್ ಎ ಫಿಕ್ಸ್ಡ್ ಪೀರಿಯಡ್, ಒಂದು ನಿರ್ದಿಷ್ಟವಾದಂಥ ಅವಧಿಗೆ ಇವುಗಳನ್ನ ಇಶ್ಯೂ ಮಾಡಲಾಗಿರ್ತದೆ. ಅಂದರೆ 5 ವರ್ಷ, 10 ವರ್ಷ, 20 ವರ್ಷ ಈ ಥರ ಒಂದು ಅವಧಿಗೆ ಇವುಗಳನ್ನ ಇಶ್ಯೂ ಮಾಡಿರ್ತಾರೆ.
Principal amount of such debenture is paid off to the debenture holders on the expiry of such period. Such debentures can be redeemed by annual drawings or by purchasing from the open market. ಸೊ ಈ ರೀತಿಯಾಗಿರ್ತಕ್ಕಂಥ ಡಿಬೆಂಚರ್ಗಳನ್ನು ಒಂದು ನಿರ್ದಿಷ್ಟ ಅವಧಿ ಮುಗಿದ ತಕ್ಷಣ ರಿಡಮ್ಷನ್ ಮಾಡಲಾಗ್ತದೆ, ಅಥವಾ ಈ ಡಿಬೆಂಚರ್ ಹೋಲ್ಡರ್ಸ್ಗಳಿಗೆ ಪ್ರತಿ ವರ್ಷಕ್ಕೆ ಒಂದಿಷ್ಟು ಅಮೌಂಟನ್ನು ಡ್ರಾ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡೋದು ಆಗಲಿ, ಅಥವಾ ಓಪನ್ ಮಾರ್ಕೆಟ್ನಲ್ಲಿ ಅವುಗಳನ್ನ ಪರ್ಚೇಸ್ ಮಾಡೋದಕ್ಕಾಗಲಿ ಅವಕಾಶ ಮಾಡಿಕೊಡ್ತಿರ್ತಾರೆ. ದೆನ್ ನಾನ್ ರಿಡಿಮೇಬಲ್ ಅಂತಂದರೆ ಇವುಗಳನ್ನ ಮರುಪಾವತಿ ಮಾಡೋಕ್ಕಾಗಲ್ಲ. ಅಪ್ ಟು ಲಿಕ್ವಿಡೇಷನ್ ಆಫ್ ಕಂಪನಿಯು ಸ್ಥಗಿತಗೊಳ್ಳುವವರೆಗೆ ಈ ಒಂದು ಡಿಬೆಂಚರ್ಸ್ಗಳು ಕಂಪನಿಯಲ್ಲೇ ಇರ್ತವೆ. ಸೊ ಡಿಬೆಂಚರ್ಸ್ ವಿಚ್ ಆರ್ ನಾಟ್ ರಿಡಿಮೇಡ್ ಇನ್ ದ ಲೈಫ್ ಟೈಮ್ ಆಫ್ ದ ಕಂಪನಿ ಇಸ್ ಕಾಲ್ಡ್ ಆಸ್ ನಾನ್ ರಿಡಿಮೇಬಲ್ ಡಿಬೆಂಚರ್ಸ್ ಅಂತ ಹೇಳ್ಬೋದು. ದೆನ್ ಡಿಬೆಂಚರ್ಸ್ಗಳನ್ನ ಮತ್ತೆ ನಾವು ಎರಡು ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಒಂದು ಕನ್ವರ್ಟೇಬಲ್ ಡಿಬೆಂಚರ್ಸ್ ಅಂತ ಹೇಳಿ, ಮತ್ತೊಂದು ನಾನ್ ಕನ್ವರ್ಟೇಬಲ್ ಡಿಬೆಂಚರ್ಸ್ ಅಂತ ಹೇಳಿ. ಅಂದರೆ ಪರಿವರ್ತನೆಗೊಳ್ಳುವ ಸಾಲಪತ್ರಗಳು ಮತ್ತೊಂದು ಪರಿವರ್ತನೆಗೊಳ್ಳದ ಸಾಲಪತ್ರಗಳು ಅಂಥೇಳಿ. ಸೊ ಹಾಗಾದರೆ ಪರಿವರ್ತನೆಗೊಳ್ಳುವ ಸಾಲಪತ್ರಗಳು ಯಾವುವು ಅನ್ನೋದು ನೋಡಿದರೆ, ದೀಸ್ ಡಿಬೆಂಚರ್ಸ್ ಆರ್ ಅನ್ಸೆಕ್ಯೂರ್ಡ್ ಬಾಂಡ್ಸ್ ದಟ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ಕಂಪನಿ ಇಕ್ವಿಟಿ ಶೇರ್ಸ್. ಅಂದರೆ ಇವು ಒಂದಿಷ್ಟು ಅವಧಿ ಮುಗಿದ ನಂತರ ಸಾಮಾನ್ಯ ಷೇರುಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಇವು ಅನ್ಸೆಕ್ಯೂರ್ಡ್ ಬಾಂಡ್ಗಳಾಗಿರ್ತವೆ ಅಂತ ಹೇಳ್ಬೋದು. ಆದರೆ ನಾನ್ ಕನ್ವರ್ಟೇಬಲ್ ಡಿಬೆಂಚರ್ಸ್ ಇವು ಸೆಕ್ಯೂರ್ಡ್ ಡಿಬೆಂಚರ್ಸ್ ಆಗಿರ್ತವೆ. ಇವುಗಳಲ್ಲಿ ಮತ್ತೆ ನಾವು ಎರಡು ರೀತಿಯಾಗಿರ್ತಕ್ಕಂಥ ನೋಡ್ಬೋದು. ಸೆಕ್ಯೂರ್ಡ್ ಇದ್ರೂ ಕೂಡ ಕಂಪ್ಲೀಟ್ ಆಗಿ ಸೆಕ್ಯೂರ್ಡ್ ಇರೋಂಗಿಲ್ಲ, ಕೆಲವೊಂದಿಷ್ಟು ಪಾರ್ಷಲ್ ಸೆಕ್ಯೂರ್ಡ್ ಆಗಿರ್ತವೆ. ಸೆಕ್ಯೂರ್ಡ್ ಅಂದರೆ ಯಾವ ಥರ ಸೆಕ್ಯೂರ್ಡ್ ಆಗಿರ್ತವೆ ಅಂತಂದರೆ, ಕಂಪನಿಯ ಅಸೆಟ್ಗೆ ಇವುಗಳಿಗೆ ಬ್ಯಾಕಪ್ ಮಾಡಿರ್ತಾರೆ, ಅಂದರೆ ಅವುಗಳನ್ನ ಅಡವಿಟ್ಟಿರ್ತಾರೆ. ಸೊ ಇಲ್ಲಿ ಏನಾದರೂ ರಿಸ್ಕ್ ಬಂದರೆ, ಅಂದರೆ ಪೇಮೆಂಟ್ ಮಾಡೋದ್ರಲ್ಲಿ ಡಿಫಾಲ್ಟ್ ಬಂದರೆ ಅಂಥ ಸಂದರ್ಭದಲ್ಲಿ ಆ ಅಸೆಟ್ಟನ್ನು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರ್ತದೆ. ಅಂಥವುಗಳನ್ನ ಸೆಕ್ಯೂರ್ಡ್ ನಾನ್ ಕನ್ವರ್ಟೇಬಲ್ ಡಿಬೆಂಚರ್ಸ್ ಅಂತ ಕರಿಬಹುದು. ದೆನ್ on the basis of mortgage of debentures, we have two types of debentures. One is a first mortgage debenture and another is a second mortgage debentures. ಹಾಗಾದ್ರೆ ಮೋರ್ಟಿಗೇಜ್ ಅಂದರೆ ಏನು ಅನ್ನೋದು ನೋಡಿಕೊಂಡು ಆಮೇಲೆ ನಾವು ಇವುಗಳ ವಿಭಾಗಗಳನ್ನ ನೋಡೋಣ. ಮೋರ್ಟಿಗೇಜ್ ಡಿಬೆಂಚರ್ಸ್ ಆರ್ ಡಿಬೆಂಚರ್ಸ್ ಇನ್ ವಿಚ್ ದ ಕಂಪನಿ ಇಶ್ಯೂಸ್ ಡಿಬೆಂಚರ್ಸ್ ಟು ದ ಅಪ್ಲಿಕಂಟ್ಸ್ ಬೈ ಕೀಪಿಂಗ್ ಫಿಕ್ಸ್ಡ್ ಅಸೆಟ್ಸ್ ಆಸ್ ಕೊಲಾಟ್ರಲ್ ಸೆಕ್ಯೂರಿಟಿ ಅಗೇನ್ಸ್ಟ್ ದ ಲೋನ್. ಅಂದರೆ ಯಾವ ಒಂದು ಸಾಲಪತ್ರಗಳನ್ನ ನಾವು ಕಂಪನಿಯ ಆಸ್ತಿಗಳನ್ನು ಅಡವಿಟ್ಟು ಇಶ್ಯೂ ಮಾಡತ್ತೀವೋ ಅಂಥವುಗಳನ್ನ ಮಾರ್ಟ್ಗೇಜ್ ಡಿಬೆಂಚರ್ಸ್ ಅಂತ ಕರಿತಿರ್ತೀವಿ. ಈ ಅಡವಿಡಬೇಕಾಗಿತ್ತಂದ್ರೂ ಕೂಡ ಅಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ವಿಧಗಳನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಫಸ್ಟ್ ಮಾರ್ಟ್ಗೇಜ್, ಮತ್ತೊಂದು ಸೆಕೆಂಡ್ ಮಾರ್ಟ್ಗೇಜ್ ಡಿಬೆಂಚರ್ಸ್ ಅಂತೇಳಿ. ಫಸ್ಟ್ ಮಾರ್ಟ್ಗೇಜ್ ಡಿಬೆಂಚರ್ಸ್ ಆರ್ ದೋಸ್ ಡಿಬೆಂಚರ್ಸ್ ಆನ್ ವಿಚ್ ಹೋಲ್ಡರ್ಸ್ ಹ್ಯಾವ್ ದ ಫಸ್ಟ್ ಕ್ಲೇಮ್ ಆನ್ ದ ಅಸೆಟ್ ಚಾರ್ಜ್. ಅಂದರೆ ಒಂದೇ ಅಸೆಟ್ ಮೇಲೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಡಿಬೆಂಚರ್ಗಳಿಗೆ ನಾವು ಅಡವು ಇಡುವಂಥ ಸಾಧ್ಯತೆ ಇರ್ತದೆ. ಅಂಥದ್ರೊಳಗೆ ಯಾರಿಗೆ ಫಸ್ಟ್ ಮಾರ್ಟ್ಗೇಜ್ ಡಿಬೆಂಚರ್ಸ್ ಅಂತೇಳಿ ನಾವು ಇಶ್ಯೂ ಮಾಡಿರ್ತೀವೋ ಅವರು ಮೊದಲ ಪ್ರಾಧಾನ್ಯತೆಯನ್ನು ಹೊಂದಿರ್ತಾರೆ ಆ ಒಂದು ಅಸೆಟನ್ನು ರಿಯಲೈಸ್ ಮಾಡ್ಕೊಳ್ಳೋಕೆ. ದೆನ್ ಹಾಗೆ ಸೆಕೆಂಡ್ ಮಾರ್ಟ್ಗೇಜ್ ಡಿಬೆಂಚರ್ಸ್ದಲ್ಲಿ ಫಸ್ಟ್ ಮಾರ್ಟ್ಗೇಜ್ ಡಿಬೆಂಚರ್ಸ್ಗಳಿಗೆ ಕ್ಲೇಮನ್ನು ಮಾಡಿದ ಮೇಲೆ ಏನಾದರೂ ಉಳಿದ್ರೆ ಅಂಥವರಿಗೆ ಮಾತ್ರ ನಾವು ಸೆಕೆಂಡ್ ಮಾರ್ಟ್ಗೇಜ್ ಡಿಬೆಂಚರ್ಸ್ಗಳಿಗೆ ಕ್ಲೇಮ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬಹುದು. ಅವುಗಳನ್ನ ಸೆಕೆಂಡ್ ಮಾರ್ಟ್ಗೇಜ್ ಡಿಬೆಂಚರ್ಸ್ ಅಂತ ಕರಿತೀವಿ. ಸೊ ಡಿಯರ್ ಸ್ಟೂಡೆಂಟ್ಸ್, throughout this session we have discussed about the advantages and disadvantages and the types of debentures. Once again we will rewind about the advantages and disadvantages here. Advantages: benefit of tax shield on interest payment, cheaper source of finance, no dilution of control and share profit, benefit of financial leverage, disciplinary effect, low issue cost, fixed installments, no harm in communicating critical business secrets. These are the advantages of debentures. And as far as the disadvantages of debentures are concerned, we have rigid obligations, enlarge the leverage ratio, restrictive covenants in the trust deed, bad for low inflationary conditions. These are the disadvantages of debentures. And let me once highlight about the types of debentures. On the basis of security, the debentures are classified as secured and unsecured. On the basis of transfer, we have registered and bearer. On the basis of repayment, we have redeemable and irredeemable. On the basis of conversion, we have convertible and non-convertible debentures. And on the basis of priority or claim, we have first mortgage debentures and second mortgage debentures. So dear students, throughout this session, we have discussed about advantages of debentures, disadvantages of debentures, and types of debentures. And in the next session, we will discuss about differences between shares and debentures and SEBI guidelines for issue of shares and debentures. Thank you for patiently listening.